ಅಂತ ಹೇಳ್ತಿದ್ಯಾ? ಯಾರವಳು? ಹೇಗಿದ್ದಾಳೆ? ಎಲ್ಲಿ ಅವಳು ಅಂತ ಬೇಡವ? ಅದರಲ್ಲೂ ಆಕೆ ಯಾರು? ಅವಳ ಹೆಸರೇನು ಅಂತಾದರೂ ಕೇಳಿದ್ದೀಯಾ ಕಂದ? ಅಮ್ಮ, ಅವಳ ಪರಿಚಯ ಕೇಳಿದೆ. ಹಾಗಿದ್ದರೆ ತಡ ಮಾಡುವುದಿಲ್ಲ. ಈಗಲೇ ಪದ್ಮಾವತಿಯನ್ನು ಕಾಣೋದಕ್ಕೆ ಹೋಗುತ್ತೇನೆ. ಬಾ ಹೀಗೆ. ಸ್ವಾಮಿ, ನಾನು ಗಂಗಾದೇವಿ ಎಂಬುದನ್ನು
ಧರಣಿ ಫಲಾಲಿದು ಶ್ರೀನಿವಾಸನ ಮುತ್ತು ಧರಣಿ ಫಲಾಲಿದು ಶ್ರೀನಿವಾಸನ ಮುತ್ತು ಕರುಣನಾಗಿಯನು ಎನಗೆ ಕರುಣನಾಗಿಯನು ಸ್ವಾಮಿ, ನಾನು ಬಂದ ಉದ್ದೇಶ ಏನು? ನನ್ನ ಮಗ ಪ್ರಾಯಕ್ಕೆ ಬಂದಿದ್ದಾನೆ. ನಿಮ್ಮ ಮಗ ಪ್ರಾಯಕ್ಕೆ ಬಂದರೆ ನನಗೇನಾಗಬೇಕು? ಆತನಿಗೆ ಮದುವೆ ಮಾಡಿಸುವ ಉದ್ದೇಶಗಳಿಂದ, ನಿಮ್ಮ ಮಗಳಾದ ಪದ್ಮಾವತಿಯನ್ನು ಕೇಳುವ ಉದ್ದೇಶಗಳಿಂದ ಇಲ್ಲಿಯವರೆಗೆ ಬಂದಿದ್ದೇನೆ. ಮಗಳನ್ನು ಮದುವೆ ಮಾಡಿಕೊಡ್ತೀರಾ? ನಾಲಿಯ ನುಡಿ ಕೇಳಿ ಅಮ್ಮ ಈ ಬಗ್ಗೆ ಯೋಚನೆ ಬಿಡಿ. ನಾನ್ಯಾರೆಂಬುದನ್ನು ಈಗ ಹೇಳುತ್ತೇನೆ. ಪದ್ಮಾವತಿಯನ್ನು ಮದುವೆಯಾದ ನಾನು ಸಪ್ತಗಿರಿಗಳಲ್ಲಿ ಒಂದಾದ ತಿರುಮಲೆಯಲ್ಲಿ
ಭಕ್ತರಿಗೆ ಏನನ್ನು ಕೊಡಬೇಕಂದ? ಅಮ್ಮ, ನನ್ನ ಕಾಣಲು ಬಂದ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಅವರಿಗೆ ಪ್ರಸಾದ ರೂಪವನ್ನು ಗಡ್ಡನ್ನೇ ನೀಡುತ್ತೇನೆ. ಅವರ ಅಭಿಷ್ಟಗಳನ್ನು ಕೂಡ ಪೂರೈಸುತ್ತೇನೆ. ಆದರೆ ಮಗನೇ, ನೀನು ಪದ್ಮಾವತಿಯನ್ನು ಮದುವೆಯಾಗಬೇಕೆಂದು ನಿರ್ಧರಿಸಿದ್ದೇನೆ. ಏಕೆ ಮಗು? ಅಮ್ಮ, ಈ ಹಿಂದೆ ರಾಮಾವತಾರದಲ್ಲಿ ನಾನು ರಾಮವಾಗಿದ್ದಾಗ ನನ್ನಲ್ಲಿ ಒಬ್ಬ ಹೆಣ್ಣು ಬಂದು ರಾಮ ನನ್ನನ್ನು ಮದುವೆಯಾಗು ಎಂಬುದಾಗಿ ಕೇಳಿಕೊಂಡಳು. ಆಗ ಅವನಿಗೆ ಮಾತನ್ನು ಕೊಟ್ಟಿದ್ದೆ, ರಾಮಾವತಾರದಲ್ಲಿ ನಾನು ಏಕಪತ್ನಿ ವ್ರತಸ್ಥನಾಗಿದ್ದೇನೆ, ಮುಂದೊಂದು ದಿನ ನಿನ್ನ ಮಾತನ್ನು ಈಡೇರಿಸುತ್ತೇನೆ ಎಂಬುದಾಗಿ. ಅಂದು ನನ್ನಲ್ಲಿ ಕೇಳಿಕೊಂಡ ಹೆಣ್ಣು ವೇದಾವತಿಯೇ ಇಂದು ಪದ್ಮಾವತಿಯಾಗಿ ಜನ್ಮ ಎತ್ತಿದ್ದಾಳೆ. ಅಷ್ಟೇ ಅಲ್ಲದೆ ಅಮ್ಮ, ಈ ಹಿಂದೆ ಕೃಷ್ಣಾವತಾರದಲ್ಲಿ ನೀವು ಯಶೋದೆಯಾಗಿದ್ದಾಗ ನೀವು ಕೃಷ್ಣನಲ್ಲಿ ಕೇಳಿಕೊಂಡಿದ್ದು, ಕೃಷ್ಣ ನಿನ್ನನ್ನು ನಾಳೆನೆ ಪಾಲನೆ ಮಾಡಿದ್ದೇನೆ, ಆದರೂ ನಿನ್ನ 16,000 ಸ್ತ್ರೀಯರೊಂದಿಗೆ ಇದ್ದರೂ ನಿನ್ನ ಮದುವೆ ನೋಡಲಿಲ್ಲ ಎಂಬುದಾಗಿ ಅಂದು ನಿಮಗೆ ಮಾತನ್ನು ಕೊಟ್ಟವನು. ಮುಂದೆ ಬರುವ ಕಲಿಯುಗದಲ್ಲಿ ನಿಮಗೆ ಶ್ರೀನಿವಾಸ ಕಲ್ಯಾಣ ತೋರಿಸ್ತೇನೆ ಎಂದು. ಆದ್ದರಿಂದ ಶ್ರೀನಿವಾಸ ಕಲ್ಯಾಣ ನಿಮ್ಮಿಂದ ಆಗಬೇಕಾಗಿದೆ ಅಮ್ಮ. ಅಷ್ಟೇ ಅಲ್ಲದೆ ನಾನು ತಿಮ್ಮಪ್ಪನಾಗಿ ನೆಲೆಗೊಂಡಾಗ ನನ್ನ ಮುಂದೆ ನೀವು ಬಹುಳ ವೃಕ್ಷವಾಗಿ ನೀವಿರಬೇಕು ಅಮ್ಮ. ನಿತ್ಯ ಕಲ್ಯಾಣದಲ್ಲಿ ಎಂದೂ ಕಾಡದ ಬಹುಳ ಪುಷ್ಪವಾಗಿ ನನ್ನ ಕೊರಳಲ್ಲಿ ನೀವು ಆರಾಧಿಸಬೇಕು ಅಮ್ಮ. ಹಾಗಾಗಿ ಕುಬೇರನಿಗೆ ಪತ್ರ ಬರೆಯುತ್ತೇನೆ, ದೇವತೆಗಳಿಗೂ ಹೇಳಿ ಕಳಿಸುತ್ತೇನೆ. ಆದಷ್ಟು ಬೇಗ ನಿಮ್ಮ ಶ್ರೀನಿವಾಸ ಕಲ್ಯಾಣದ ನಿರೀಕ್ಷೆಯಲ್ಲಿರುತ್ತೇನೆ ಅಮ್ಮ. ಮಗನೇ, ಶೀಘ್ರದಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಡುತ್ತೇನೆ, ನಿರೀಕ್ಷೆಯಲ್ಲಿರು. ಶ್ರೀನಿವಾಸ ಕಲ್ಯಾಣ ಪದ್ಮಾವತಿ ಕಲ್ಯಾಣ ವಿಶ್ವದ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಲೋಕದ ಕಲ್ಯಾಣ ಪದ್ಮಾವತಿಯ ಕಲ್ಯಾಣ ವಿಶ್ವದ ಕಲ್ಯಾಣ ಸೈಡ್ ಪುಟ ಸ್ವಲ್ಪ ಸೈಡ್ ಇಂದ. ಹಲೋ ಸರ್, ಅಪ್ಪೆ ಅವ್ರೊಂಚು ಹಿಂದಿ ಕರಿ, ಅವ್ರಿಗೆ ಸ್ವಲ್ಪ ಹಿಂದಿ ಬರಕ್ಕಲ್ಲ.
ಕಲ್ಯಾಣ